ಅಧಿಕಾರಿಗಳ ಮೇಲಿನ ಹಲ್ಲೆ ಖಂಡಿಸಿ ಠಾಣೆ ಮುಂದೆ ಪ್ರೊಟೆಸ್ಟ್ ನಡೀತಾ ಇದೆ. ಕಮರ್ಷಿಯಲ್ ಸ್ಟೇಟ್ ಠಾಣೆ ಮುಂದೆ ಸಿಬ್ಬಂದಿ ಪ್ರತಿಭಟನೆಗಿಳಿದಿದ್ದಾರೆ. ಪಾಲಿಕೆ ಅಧಿಕಾರಿಗಳ ಮೇಲಿನ ಹಲ್ಲೆಯನ್ನ ಖಂಡಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಜಿಬಿಎ ನೌಕರರ ಸಂಘದ ಅಧ್ಯಕ್ಷ ಅಮೃತರಾಜ್ ಧರಣಿಗೆ ಮುಂದಾಗಿದ್ದಾರೆ. ಪೊಲೀಸರು ಹಾಗೂ ಜಿಬಿಎ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಬಸವರಾಜು ಪಡುಕೋಣೆ ನೇತೃತ್ವದ ಸಂಘಟನೆಯವರಿಂದ ಈ ರೀತಿ ಹಲ್ಲೆ ಆಗಿರುವುದು. ಆರೋಪಿಗಳನ್ನು ಬಂಧಿಸುವಂತೆ ಅಮೃತರಾಜ್ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳ ಬಂಧನಕ್ಕೆ 24 ಗಂಟೆಗಳ ಗಡುವನ್ನು ನೀಡಿದ್ದಾರೆ. ಬಸವರಾಜ್ ಪಡುಕೋಟೆ ಎಂಬ ವ್ಯಕ್ತಿ ಮತ್ತು ಅವರ ಸಹಚರರು ಮಾರಣಾಂತಿಕವಾಗಿ ಹೊಡೆದಿರೋಂಥ ಮಾಹಿತಿ ಬಂದಿದೆ. ಕೂಡಲೇ ಅವ್ರನ್ನ ಬಂಧಿಸಬೇಕು. ಮತ್ತು ಪೊಲೀಸವರ ಸಮ್ಮುಖದಲ್ಲಿ ಹೊಡೆದಿರೋದು ಖಂಡನೀಯ. ಮತ್ತು ಶಿವಾಜಿನಗರ ಅಂತ ಪ್ರದೇಶ ಕ್ಷೇತ್ರದಲ್ಲಿ ಒತ್ತುವರಿ ತೆರವು ಮಾಡೋದು ಬ್ಯಾನರ್ ಏನೇ ಒತ್ತುವರಿ ತೆರವು ಮಾಡೋಕ್ಕೆ ಬಿಗಿ ಭದ್ರತೆ ಪೊಲೀಸ್ ಕೊಡಬೇಕು. ಹಾಗಾಗಿ ಆಯುಕ್ತರು ಮತ್ತು ಆಯುಕ್ತರು ಸಂಬಂಧಪಟ್ಟವರೆಲ್ಲ ಸ್ಥಳಕ್ಕೆ ಬರಬೇಕು. ನಮ್ಮ ಅಧಿಕಾರಿ ನೌಕರಿಗೆ ಆತ್ಮಸ್ಥೈರ್ಯ ತುಂಬಿಸಬೇಕು. ಏನು ಅರ್ಧಕ್ಕೆ ಕೆಲಸ ನಿಂತಿತ್ತಲ್ಲ, ಈಗ ಅದನ್ನು ಪೂರ್ಣ ಮಾಡಲೇಬೇಕು. ಯಾಕಂದರೆ ನಾವು ಅರ್ಧಕ್ಕೆ ಯಾವತ್ತು ಹೋದವರಲ್ಲ, ಏನು ಆ ಪ್ರದೇಶದಲ್ಲಿ ಅರ್ಧಕ್ಕೆ ನಿಲ್ಲಿಸಿದಾರಲ್ಲ ತೆರವು ಕಾರ್ಯನ, ಅದು ಎಷ್ಟೊತ್ತೇ ಆಗಲಿ ಇವತ್ತು ತೆರವು ಮಾಡಲೇಬೇಕು. ಯಾಕಂದರೆ ತೆರವು ಕಾರ್ಯಕ್ಕೆ ಅಡ್ಡಪಡಿಸಿರೋದ್ರಿಂದ ಅದು ಬಿಡಲ್ಲ. ಮತ್ತು ಕೂಡಲೇ ಅವ್ರನ್ನ ಬಂಧಿಸಬೇಕು. ಇಲ್ಲಾಂದರೆ ನಾಳೆ ಹೋರಾಟ ಮಾಡ್ತೀವಿ. ನಾಳೆ SIR ಇರಲಿ, ಯಾವುದೇ ಕೆಲಸ ಕಾರ್ಯಗಳಿರಲಿ, ನಮ್ಮ ಎಲ್ಲ ಪಾಲಿಕೆ ನೌಕರು ಸಹ ಕರ್ನಾಟಕ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ ಸೇರಿ ಎಲ್ಲ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡ್ತೀವಿ. ಸರ್, ಈ ಸಂಬಂಧ ವಿಷಯ ತಿಳ್ಕೊಂಡೆ ಆ ಫುಟ್ಪಾತು ಮತ್ತು ಅಂಗಡಿಯವರೆಗೂ ಇವನಿಗೂ ಹೊಡೆದವನಿಗೂ ಸಂಬಂಧನೇ ಇಲ್ಲ. ಅವನು ಮಧ್ಯವರ್ತಿ ವಸಲಿಗಾರ ಅಂತ ಮಾಹಿತಿ ಬಂದಿದೆ. ಹಾಗಾಗಿ ಕೂಡಲೇ ಅವನ ಮೇಲೆ ಶಿಸ್ತು ಕ್ರಮ ಜರುಗಿಸಲೇಬೇಕು. ಈ ಹಿಂದೆ ಹಲವಾರು ಪ್ರಕರಣದಲ್ಲೂ ಭಾಗಿಯಾಗಿದ್ದಾನಂತೆ. ಅವನು ಗೂಂಡಾ ರೀತಿ ವರ್ತನೆ ಮಾಡಿದ್ದಾನೆ. ಸರ್, ನಮ್ಮ ಅಧಿಕಾರಿ ನೌಕರಿಗೆ ಆತ್ಮಸ್ಥೈರ್ಯಕ್ಕೆ ಹೋಗಿದೆ. ಕೂಡಲೇ ಪೊಲೀಸರು ತಕ್ಷಣ ಅವನ್ನ ಬಂಧಿಸಬೇಕು.